ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಡ್ರೈವರ್ ಆಗಿ ಅಪಾಯಿಂಟ್ ಆಗಿದ್ದೀನಿ ಅಂತಂದರೆ ನನ್ನ ತಂಗಿನೂ ಮತ್ತು ನಮ್ಮ ಹೊಸ ಭಾವನ್ನ ಕರ್ಕೊಂಡು ಇದಕ್ಕೆ ಹೋಗ್ಬೇಕು. ಮನೆ ದೇವ್ರುಗಳು ಓದ್ತಾ ಇದ್ದೀವಿ. ನಮ್ಮ ಚುಂಚನಗಿರಿ ಮತ್ತು ಹುಲಿಯರಮ್ಮಂಗೆ ಫಸ್ಟು ಊರಾಗೆಲ್ಲ ಪೂಜೆ ಐತಿ. ಇವತ್ತು ಮನೆ ದೇವ್ರ ಪೂಜೆಗಳಿಗೆಲ್ಲ ಮಾಡ್ಸ್ಕೊಂಡ್ಬಿಟ್ಟು ಊರಲ್ಲೆಲ್ಲ ಮಡ್ಲಕ್ಕೆ ಕಟ್ಸ್ಬೇಕು. ಹಾಗೆ ಕೆಲಸ ಮುಗಿಸ್ಕೊಂಡು ಹೋದರೆ ಇವತ್ತು ಅಷ್ಟೇ ಮುಗಿತೀನ. ತಂಗಿ ವಾಪಸ್ ಮನೆ ಕಡೆಗೆ ಬರೋಲ್ಲ. ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಹೋಗ್ಬೇಕು. ಇವರೆಲ್ಲ ಬಂದು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಬರೀ ದೇವಸ್ಥಾನದಾಗ ಏನಾಗ್ತದೆ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ರಿ, ಮಿಸ್ ಮಾಡ್ದಂಗೆ. ಏನೇನಾಗ್ತದೆ ಎಲ್ಲ ತೋರಿಸ್ತೀನಿ ಕಡೆಯಿಂದ. ಇವತ್ತು ತೆಗಿಯಮ್ಮ ಡೋರಾ, ಪೂಜಾ ಸಾಮಾನು ಇದು. ಇಲ್ಲಿ ಯಾರು ಬರ್ತಾರಂತೆ? ಎಲ್ಲಿ ಪೂಜೆ ಸಾಮಾನು? ದೇವಸ್ಥಾನ ಬರ್ಬೇಕಂತ ನೀವು ಪೂಜೆ ಮಾಡ್ಸಕ್ ಅಲ್ಲಿ ಇವಾಗ ಇವ್ರು ಇಲ್ಲೆಲ್ಲ ತವ್ರೆ ಬೇರೆ ಮನೇಲಿ ಒಂದು ಆಯ್ತು. ನನ್ನ ತಂಗೀರು ಅಲ್ಲವ್ರೆ. ಎಲ್ಲರ ಮನೆಗೂ ಒಡ್ಲಕ್ಕಿ ಅಂತಾರಲ್ಲ, ಅದನ್ನು ಕಟ್ಕೊಂಬತ್ತಾರೆ. ಒಂದು 5 ಮನೆಗೆ ದೇವಸ್ಥಾನಕ್ಕೆ ಹೋಗಿನ ಮುಂಚೆ 5 ಮನೆ ಕಟ್ಕೊಂಡು ಇವಾಗ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ನಾನು ಮನೆಯಿಂದ ಅಲ್ಲೇ 100 ಮೀಟ್ರ್ ಮುಂದೆ ಬಂದೆ. ಇವಾಗ ಕರ್ಕೊಂಡು ಹೊಡ್ಬೇಕು ಇಲ್ಲಿಂದ. ಒಡ್ನಾಗ ಇವಾಗ ಹುಡುಗನ ಜೊತೆ ಬಂದಿರೋರು 3 ಜನ ಬಂದವ್ರೆ. ಅವರು 4, ನನ್ನ ತಂಗಿ 5, ನಮ್ಮ ಅಜ್ಜಿ 6, ನಾವು 7 ಜನ ಹೋಗ್ತಿದ್ದೀವಿ ಕಾರಲ್ಲಿ. ಅವ್ರು ಚಿಕ್ಕ ಹುಡುಗರು ಅಡ್ಜಸ್ಟ್ ಮಾಡ್ಕೊಂಡು ಮೂಲೆ ಕೂತಂದ್ರೆ ಅಂತಂದರು. ಇವರೇ ಓಡಿಸ್ಕೊಂಡ್ಬಿಟ್ರೆ ಎಣ್ಣೆ ಕಾರನ್ನ ಯಾರು ಆ ಥರ ಬರಬಾರ್ದಿತ್ತು, ಯಾರು ಕರ್ಕೊಬರ್ಬೇಕಾಯ್ತು ಅಂತಂದರು. ಅದಕ್ಕೆ ನಾನು ಓದ್ತಿರಲಿಲ್ಲ. ಇಲ್ಲ ನೀನು ಕರ್ಕೊಂಡೋಗಿ ಓಡಿಸ್ಕೊಂಡು ಹೋಗು ಅಂತಂದ್ರು ಮನೇಲಿ. ಅವ್ರಿಗೆ ಸಿಂಧೆ ಕುಂಡಿಸಿ ಅದಕ್ಕೆ ಹೊಟ್ಟಿದ್ದೀನಿ ದೇವಸ್ಥಾನಕ್ಕೆ. ಮೊಸರಲ್ಲ ಆತದ ಒಳ್ಳನಾ ಒಳ್ಳನಾ. ಬಾಯ್ ಬಾಯ್. ಇಲ್ಲೇ ಇರು ರಪ್ಪಂತ 3 ಗಂಟೆ ಅಷ್ಟಕ್ಕೆ. ನಿಂದ ಕಣ ಜೈ. ದೇವಸ್ಥಾನ ಐತಿ, ಮನೆ ದೇವಸ್ಥಾನ ಇದನ್ನು ಕರ್ಕೊಂಡು ಚುಂಚನಗಿರಿ ಅಲ್ಲೇ ಐತಿ. ಇವತ್ತು ರೀತಿ ಟೈಮಿಗೆ ಬಂದರೆ ಒಳ್ಳೆ ದರ್ಶನ ಆಗ್ತದೆ. ನನಗೆ ಒಳ್ಳೆ ಟೈಮ್ ಬಂದಿದೆ ಇವತ್ತು. ಮನೆ ದೇವರು ವರ್ಷ ಹೋಗ್ತಾರೆ ಇವಾಗ. ನೋಡಿ ಸಮಜಿ ಫುಲ್ಲು ಇಬ್ಬರು ಮೊಮ್ಮಗ ಮೂರು ಬಿಟ್ಟು ಆಗ್ತೇವಾ. ಒಳ್ಳೆ ಪೂಜೆ ಇದು. ಪ್ರಸಾದ ಎತ್ಕೊಂಡು ನೆಕ್ಸ್ಟ್ ಮನೆ ದೇವ್ರಿಗೆ ಹೋಗ್ಬೇಕು ಹುಲಿಯರಮ್ಮಂಗೆ. ಮೊದಲನೇ ದೇವಸ್ಥಾನ ಆಯಿತು, 2ನೇ ದೇವಸ್ಥಾನ ತಕ್ಕೋ. ಇನ್ನು ಕಾರು ಮಾಡ್ತೀವಿ. ಮದುವೆ ಹೆಣ್ಣಾಗ ಹೆಂಗೆ ಕಾಣ್ತಾ ಇದ್ದೀನಿ ನೋಡಿ. ಮದುವೆ ಹೆಣ್ಣು ಆದ್ಮೇಲೆ ಮುಂಚೆ ಮಾಮೂಲಿ ಹೆಣ್ಣು, ಆಗ ಮದುವೆ ಹೆಣ್ಣು. ಎತ್ತು ತೆಗಿಸಿಲ್ಲ ಅಂತಿರೋದನ್ನ ಅಲ್ವಾ ಬಟನ್ ಕರೆಯೋದು ಇಲ್ಲ ನೋಡಿದ್ದು. ಇಲ್ಲ ಆಯ್ತಿಲ್ಲ ಅದು. ಆ ರಬ್ಬರ್ ಥರ ಐತೆ ನೋಡಿ ಹೊರಗಡೆಯಲ್ಲಿ. ಆ ರಬ್ಬರಲ್ಲಿ ಸುದ್ರೆ ನೋಡಿ ಗೈಸ್. 2ನೇ ಮನೆ ದೇವರು ಚುಂಚನಗಿರಿದು ಆಯಿತು. ಈ ಮೇಡಮ್ ಅವ್ರು ಮದುವೆ ಆಗ್ಬೇಕಾದ್ರೆ ಹೂವು ಕೇಳೋದು ಶಾಸ್ತ್ರ ಗೀಸ್ತ್ರ ಎಲ್ಲ ಇದೇ ದೇವಸ್ಥಾನ ಮಾಡಿದ್ದು ನಾವು. ಸ್ಟಾರ್ಟಿಂಗ್ ಪಾಯಿಂಟಿಂದ ನಾನು ತಗೊಂಬರ್ಬೇಕಾ ಇಲ್ವಾ? ಇವಾಗ ಏನೇನಾಯ್ತು ಹೇಳು? ಊದುಗಡ್ಡಿ ಕರ್ಪೂರ ತಗೊಂಬರ್ಬೇಕಾ? ಹಾಂ ಅಡಿಕೆ ಅಜ್ಜಿ, ಊದುಗಡ್ಡಿ ಕರ್ಪೂರ ಒಂದು ಅಡಿಕೆ ಆಯ್ತಾ? ಅಡಿಕೆ ಮಾಡ್ತೀರಾ? ಅಡಿಕೆ ಗೊತ್ತಿಲ್ವ? ಅಡಿಕೆ ಹಾಂ, ಅಡಿಕೆ ಕೊಡ್ರಿ ಒಂದು 10 ರೂಪಾಯಿಗೆ. ಅಡಿಕೆ ಕೊಡ್ರಿ. ಅಡಿಕೆ ಅಂದರೆ ನನ್ನೇ ಕಲ್ತಿರೋದು. ಅಡಿಕೆ ಅಂದರೆ ಏನು ಅಂತ. ಅರುಣ್ ಕುಮಾರ್ ನಾಮಧೇಯಸ್ಯ, ಚಂದನಾ ನಾಮಸ್ಯ, ತ್ಯಾಗರಾಜ್ ನಾಮಧೇಯಸ್ಯ, ಬಸಮ್ಮ ನಾಮಸ್ಯ, ಆಶಾ ನಾಮಸ್ಯ, ಕಿಶನ್ ನಾಮಧೇಯಸ್ಯ, ತಾನಿಯಾ ನಾಮಸ್ಯ, ಮಂಜುನಾಥ್ ನಾಮಧೇಯಸ್ಯ, ಗಂಗೆ ಭೈರಪ್ಪ ನಾಮಧೇಯಸ್ಯ, ವಸಂತಮ್ಮ ನಾಮಸ್ಯ, ಮಂಜುನಾಥ್ ನಾಮಧೇಯಸ್ಯ. ಸಹ ಬಂಧು ಬಾಂಧವನಂತು ವೀರಸ್ಥೈರ ವಿಜಯಭಯಾಯ
रहवां शतमानं भवति शतात् पुरुषशतेन्द्रिय आयुष्येन्द्रिय प्रतिष्ठति दीर्घमायुः सकलाइष्टार्थसिद्धिरस्तु श्रीगुरु ब्रह्मदेवतानुग्रहसिद्धिरस्तु ಹಣಗಿಡಿ ನೀನಿಡಪ್ಪ. ಪೂಜೆ ಎಲ್ಲ ಸಕ್ಕತ್ತಾಗಿ ಆಯಿತು, ರೆಸ್ಟ್ ಮಾಡು. ನಮ್ಮ ಮಾಮ ಇಲ್ಲಿ ಆಫೀಸರು ಇನ್ಸ್ಪೆಕ್ಟರ್ ಆಫೀಸರು. ಸವಾಲು ಹೇಳ್ದಂಗೆ ಫಸ್ಟಿಂದ ಇದೇ ದೇವಸ್ಥಾನದಾಗೆ ಮಾಡ್ಸಿರೋದು ಮದುವೆ ಕೆಲಸ ಓಡಾಟ ಸ್ಟಾರ್ಟಿಂಗಿಂದ. ಗಂಡು ನೋಡಕ್ಕೆ ಬರ್ತಾರೆ ಅಂತ ಅಂದಾಗಿದ್ದಾನು ಇದೇ ದೇವಸ್ಥಾನ ಒಂದೇ ಹೇಳ್ತೀವಿ. ಒಪ್ಪಿರ್ಲಿಲ್ಲ ಸಹ ಈ ದೇವರು ಒಪ್ಪಿರ್ಲಿಲ್ಲ ಇವರು. ಈ ದೇವರು ಒತ್ತಿ ಕೊಟ್ಟ ಮೇಲೆ ನೀವು ದೇವ್ರಿಗೆ ಇನ್ನೊಂದ್ಸರಿ ಕೊಡ್ಬೇಕಿಲ್ಲ ಕಾಂಗ್ರೆ ಹೆಂಗೇಳಿ ಇವ್ರು ಒಪ್ಪಿದ್ಗೆ ಅವ್ರು ಒಪ್ಪಿದ್ದು. ಗಿರಿ ಪ್ರದಕ್ಷಿಣೆ ಥರ ದೇವ್ರ ಪ್ರದಕ್ಷಿಣೆ ಹಾಕ್ಬೇಕು ಇಬ್ರು. ಹಂಗೆ ವೆರಿ ಗುಡ್. ನೀನು ಮಂದಿ ಆ ಮೂಲ ದೇವ್ರ ನೋಡ್ಲಿಲ್ಲ ಕಡೆ ನೀವು ತೋರಿಸ್ಬೇಕಾಗಿ. ಎಲ್ಲಿ ಇದೆ ಅಲ್ವಾ ಅಲ್ಲಿ ಅವ್ರಾಗಿರೋದ ಅಲ್ಲ ಇಲ್ಲೇ ಐತೆ ಸೈಡಲ್ಲಿ. ಫಸ್ಟ್ ಹಿಂಗೆ ಕಣ ಇದ್ದಿದ್ದು. ನಾನು ನೋಡ್ದೆ ಇಲ್ಲಿ ಸೈಡ್ ಆಗಿರ ಫಸ್ಟ್ ನೋಡ್ದೆ ಹೋಗಿ ಕೆಳಗೆ ಬಂದಾಗ ದಾರ ಅಲ್ಲೇ ಸೈಡಾಗಿ ಹಾಕಿದ್ರು ಆರತಿಂದ. ನಾನು ನೋಡಿದ್ದೀನಲ್ಲ ಅದನ್ನು. ಏನೋ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇಲ್ಲೇ ಬಂದಿದ್ದು ಚೆನ್ನಾಗೈತೆ ಎಲ್ಲ. ಎಲ್ಲ ಅವಳ ಆಶೀರ್ವಾದ. ಎಲ್ಲ ಆಶೀರ್ವಾದ. ಹಳೆಯವರಮ್ಮನ ಆಶೀರ್ವಾದ ಇದೆ, ಎಲ್ಲ ನಡೀತದೆ. ಹೂವು ಕೊಡಲ್ಲ ಅಂತ ಕೊಟ್ಬಿಟ್ಟಲ್ಲ. ಮತ್ತೆ ಹೂವು ಕೊಡಲ್ಲ ಅಂತ ನೀವು ಜಾತ್ರೆ ಟೈಮಲ್ಲಿ ಬಂದಿರೋ ನಾವು. ಜಾತ್ರೆ ಟೈಮಲ್ಲಿ ಬಂದರೆ ಕೊಡೋರು ಇಲ್ಲಿ ಕೊಡ್ತಾರೆ. ಅದಕ್ಕೆ ಒಂದೇ ಸಲ 3 ಕೊಟ್ಬಿಡ್ತಾರೆ. ಒಂದೇ ಸಲ 2 ಸಲ ಬಂದಾಗ 3 ಹೂವು. ಈಗ 1.5 ತಿಂಗಳಲ್ಲಿ ಎಲ್ಲ ಮುಗಿದು ಹೋಯ್ತು. 3 ಕೊಟ್ಬಿಟ್ಟು 1.5 ತಿಂಗಳಲ್ಲಿ ಇನ್ನೂ 1 ತಿಂಗಳು ಆಗಿಲ್ಲ. ದೇವಸ್ಥಾನ ಮುಂದೆ ಹೋಗಿ ಹಾಕೊಂಡೋಗಿ ಎಂಗೇಜ್ಮೆಂಟ್ ಆಗಿರಲ್ಲ ಈ ಟೈಮಲ್ಲಿ. ಇನ್ನು ಇವತ್ತು 12 ಅದು 13. ಪಟ್ನ ಆಗೋಯ್ತು ಕಣಲೆ. ಎಲ್ಲ ಮಿಂಚಿ ಹೋಗ್ಬಿಡ್ತು ಅಂತಾರಲ್ಲ. ಎಂಗೇಜ್ಮೆಂಟ್ಗೂ ಮದುವೆಗೂ 1 ತಿಂಗಳು ಇಲ್ವಲ್ಲ. ತಾಯಿ ಇಲ್ಲಿ ಚೆನ್ನಾಗಿ ಬೇಡ್ಕೊಳಮ್ಮ. ಇದು ಎಷ್ಟೋ ಜನ ಆಶೀರ್ವಾದ ನೋಡು. ದೇವಸ್ಥಾನಗಳಿಗೆ ಸ್ಪೆಷಲ್ ಇಂಟರ್ನಿಂಗ್ಗೆ ಮದುವೆ ಮಗಳಿಗೆ ಕಷ್ಟ ನಿಜವಾಗ್ಲೂ. ಈಗ ನಾವು ನೋಡ್ತಿದ್ದಂಗೆ ದೇವಸ್ಥಾನಗಳು ಈ ಥರ ಜನಗಳೆಲ್ಲ ಹೆಂಗೆ ಇಟ್ಬಿಟ್ಟು ಅಂದರೆ ದೇವಸ್ಥಾನಕ್ಕೆ ಹೋದರೆ ಒಂಥರ ಏನೋ ಸ್ಪೆಷಲಾಗಿ ಮಾಡ್ಕೊಡ್ತಾರೆ. ಬರ್ರಿ ನೀವು ಅಂತ. ಅಲ್ಲಿ ಚುಂಚಂಗಿರಲ್ಲ ಅದೇ ಥರ ಆಯಿತು. ಬಟ್ ಇಲ್ಲೂ ಹಂಗೆ ಅದೇ ಥರ ಆಯಿತು. ಬಟ್ ಇಲ್ಲ ಅಂತಂದರೆ ಸುಮಾರು ದಿವಸದಿಂದ ಇದು ಬರ್ತೀವಿ, ಅಂದರೆ ಮನೆ ದೇವರೆಲ್ಲ ಸುಮಾರು ದಿವಸದಿಂದ ಬರ್ತೀವಿ. ಆದರೂ ಚುಂಚಂಗಿರಿ ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ಒಂಥರ ಸ್ಪೆಷಲ್ ಅನಿಸ್ಬಿಡ್ತು. ಅಜ್ಜಿ ಎಂತ ಕಾಯಿ ತಂದಿರೋ ಇದೆ ಹಾಗೆ. ಜಾತ್ರೆ ತುಂಬ ಚೆನ್ನಾಗಿ ನಡೀತದೆ ಸುಮ್ಮನೆ, ತುಂಬ ಚೆನ್ನಾಗಿ ನಡೀತದೆ. ಯುಗಾದಿ ಹಿಂದೆ ಮುಂದೆ ನಡೀತದೆ, ಚೆನ್ನಾಗಿ ನಡೀತದೆ. ಸುತ್ತ ದೇವರು ಇರುತ್ತೆ. ಆಮೇಲೆ ಇದು ಗೋರ್ಮೆಂಟು ಮುಜರಾಗಿ ಸೇರೋದು ಇಲಾಖೆಗೆ, ನಮ್ಮ ಗೋರ್ಮೆಂಟು ಸೇರೋದು ಕಂಟ್ರೋಲ್. ಬೀಜ ತುಕ್ಕಿಡಿ ಸೀರೆ ಮೇಲೆ ನೋಡ್ಕೊಂಡು ಸರ್ ಇದೆ ಹಳವರ ಮುಂದೆ. ಏನೋ ಹಂಗೆ ನಿಂತ್ಕೊಂಡಿದ್ದೆ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದೆ. ಏನಕ್ಕೆ ಹಂಗೆ ನಿಂತ್ಕೊಂಡಿದ್ದೆ ಹೋಗಲ್ಲಿ ದೇವಸ್ಥಾನ ಬಂದು ಪೂಜೆ ಮಾಡ್ಕೊಂಡು ಏನೋ ಹೇಳ್ತಿದ್ದಲ್ಲ ಜಿ ಮೊಮ್ಮಗಳ ಬಗ್ಗೆ. ಕರ್ಕೊಂಡಲ್ಲವ ಏನೇನು ಹೇಳ್ತಿದ್ದೆ. ಏನಂದ್ರೆ ಕರ್ಕೊಂಡಲ್ಲವ ಅಂತ ದಾರಿ ಬಿಟ್ಬಿಟ್ಟು ಕಷ್ಟಂಬಿಟ್ಟೆಲ್ಲ ಬಂದು ಕಾರ್ಗೆ ಹಾಕ್ಬೋದಾ? ಹಾಕ್ಬೋದು. ಈ ದೇವಸ್ಥಾನ ಮುಗಿದ್ರೆ ಮುಗೀತು. ನೆಕ್ಸ್ಟ್ ಸೀದಾ ಮನೆ. ಅದಕ್ಕಿಂತ ಮುಂಚೆ ಊಟ ಮಾಡ್ಬೇಕೇನೋ ನೀನು ಮಾಡ್ದ. ಅಯ್ಯೋ ಮುಚ್ಚಿ ಕರೆಕ್ಟ್ ಟೈಮ್ ಊಟ ತಿನ್ನು. ಅವಾಗೆ ಹುಷಾರ್ತಪ್ಪ ನೀನು. ಇಲ್ಲ ಅಂತಂದರೆ ನಡಿ ಬಿಡಿಸ್ತೀನಿ. ಅದಕ್ಕೆ ಅರ್ಶಿನ ಕುಂಕುಮ ಇಟ್ರಿ. ಅಲ್ಲ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಲ್ಲ ಬೆಳಗ್ಗೆ ಹೊಡೀರಿ. ಈಡ್ಗಾಯಿ ಹಾಕ ನೀರು ತೊಳೆಯಾಕ ಇಲ್ಲ ಅದು ಮಾಡ್ರಿ. ಹಂಗೆ ತೊಳಿಬೇಕು. ಎಲ್ಲಿ ಪರವಾಗಿಲ್ಲ. ತೆಂಗಿನಕಾಯಿ ಹಂಗೆ ಹೊಡಿಬೋದು ತೊಳೆಯೋಣ ಅಂತಂದ್ರೆ ಅಲ್ಲಿಂದ ಮ್ಯಾಲಿಂದ ದೇವಸ್ಥಾನದ ಕೆಳಗೆ 3 ಸಲ ನಿಲ್ಲಿಸ್ಬಿಟ್ಟು ಒಳ್ಳೆದಲ್ಲ ಅಂತ ರಪ್ಪ ಅಂತ ಹೊಡೆದ್ಬಿಟ್ರಿ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿತೀರಾ. ಯಾಕೋ ಇನ್ನಕ್ತಿ ಇವಾಗ ಸಾಕು ಬೆಳೆದಿರೋದಂತಿ. ವೆರಿ ಗುಡ್. ಒಳ್ಳೆ ಚೆನ್ನಾಗಿ ಹೊಡ್ತಾ ಇದ್ದೆ. ಹೋಗಿ ಪೀಸ್ ಆಗಿ ಮ್ಯಾಕೆ ಎಗರುತ್ತಲ್ಲ. ಅದಕ್ಕೆ ಪವರ್ ಎಲ್ಲ ಕೊಡಂಗಿಲ್ಲ. ಸುಮ್ಮನೆ ಹಿಂಗೆ ಹಾಕ್ರೆ ಸಾಕು ಹೊರಟಪ್ಪದೆ. ಅಗಳ ನಿಮ್ಮ ಅಮ್ಮ ನನ್ನ ಶಾಸ್ತ್ರ ಮಾಡಿದ 500 ರೂಪಾಯಿ ಕೊಟ್ಟರು ಒಳಗತ್ತೆ.
ಜುಗ್ಗಿ ಅಷ್ಟೊಂದು ಶಾಸ್ತ್ರ ಮಾಡಿದ್ದೀನಿ ನಾನು ಸಮಜ್ಜೆ. ನಿಮ್ಮ ಸೊಸೆ ಎಷ್ಟು ಕೊಡ್ಬೇಕು ನನಗೆ? ತಾಳಿ ಕಟ್ಬೇಕಾದ್ರೆ ದುಡ್ಡು ಕೊಡಲಿಲ್ಲ, ಬಳೆ ಶಾಸ್ತ್ರ ಮಾಡ್ಬೇಕಾದ್ರೆ ದುಡ್ಡು ಕೊಡಲಿಲ್ಲ, ಆಮೇಲೆ ಅರ್ಶಿನ ಶಾಸ್ತ್ರ ಮಾಡ್ಬೇಕಾದ್ರೆ ದುಡ್ಡು ಕೊಡಲಿಲ್ಲ. ಲಾಸ್ಟ್ಗೆ ಇಲ್ಲಿ ಗಂಡಿಂದ ಇದ್ರಲ್ಲಿ ಮಾಡೋರಲ್ಲ, ಇಲ್ಲಿ ಚೌಟ್ರಿಲಿ, ಅಲ್ಲಿ 500 ರೂಪಾಯಿ ಕೊಟ್ಬಿಟ್ಟು ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಸೇರಿಸಿ 500 ರೂಪಾಯಿ ಎಲ್ಲೂ ಮಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಹೆಸರು ಹೇಳಿ ಹಳೆವರಮ್ಗೆ ಹಾಕ್ಬಿಡವ, ಇದ್ರ ಎಲ್ಲೂ ಮಡಿಕೊಳ್ಳೋಕೆ ನನ್ನ ಹತ್ರ ಅಷ್ಟು ಜಾಗ ಇಲ್ಲ, ಕೊಟ್ಟಿರೋ ಅಷ್ಟು ಅಂತ ಹೇಳ್ಬಿಟ್ಟು ಹಳೆವರಮ್ಗೆ ಹಾಕ್ತೀನಿ. ಹಿಂಗಾದ್ರೆ ನನ್ಗೆ ಏನು ಮಾಡ್ಬೇಕಾಯ್ತೀವಲ್ಲ ಅಂತ ಅವಾಗ ಶಾಸ್ತ್ರ ಮಾಡಿ ಬಿಡುವ ಕೊಡೋಣ ಆಯ್ತಾ? ಕೊಡ್ಬೇಕನ್ರಿ. ಎಷ್ಟು ಕೊಡ್ಬೇಕು? 5,000 ಕೊಡ್ಬೇಕಾ? ಜಾಸ್ತಿನೇ ಕೊಡ್ಬೇಕಾಯ್ತು ನಿಮ್ಮ ಅಕ್ಕ. ನಾನು ನೋಡೋಣ ಎಷ್ಟು ಅಂತ ನನಗೆ ಎಲ್ಲ ಇಲ್ಲಿ ಇಲ್ವಾ ಜಾಗ ಇಲ್ಲಿ? ಉದ್ದ ಇದೇನಾಗ್ಬಿಡ್ತದೆ ಗೊತ್ತಾ, ನೀವು ಈ ಬೇಕಾದ್ರೆ ಹಿಂಗೆ ಜರುಗಿಸ್ಕೊಂಡು ಇರುವ ನಾನು ಮಾಡ್ತೀನಿ ಎಲ್ಲ ಸೆಟಲ್ ಹಾಕಿದಾಯ್ತು. ಇವಾಗ ನಮ್ಮ ಅಮ್ಮ ಇಲ್ಲೇ ಇರ್ತಾಗ ಕೆಲಸ ಇಲ್ಲೇ ಅವ್ರದ್ದು, ನಾವು ಮನೆಗೆ ಮಾಡ್ತೀವಿ. ಸರಿ ಬರೋಣ ಅಮ್ಮ. ಓಕೆ ಬಾಯ್ ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಬಾಯ್. ಯಪ್ಪ ಹೆಂಗ ಅದು ಹೆಂಗೆ ತರಕ್ ಇವಾಗ ಊಟ ಓದಿದ್ದು ತಗೊಳ್ಳೋದ ತಗೊಳಮ್ಮ. ಮಾವ ಕೊಟ್ಟಿರೋ ಮಾತಾಡಿ ತಾಳ್ರಿ ಎಲ್ಲರೂ ಎಲ್ಲ ಥರನವೇ. ತಗೊಳವ ತಾಳ್ರಿ ಎತ್ಕೊಂಡು ಕುಡ್ಲೇ ಕುಡ್ಕೊಂಬಿಡ್ರಿ. ಹಾಲ್ಕಂಡ್ ತಾಳವೋ ಅಯ್ಯ ತಿಂದಿಲ್ಲ ಅಂದ್ರೆ ಹೋಗು. ಗೈಸ್ ನಮ್ಮ ಮಾವ ಬಾದಾಮಿ ಮೇಲೆ ಕೊಡ್ಸೋರು ಇವಾಗ. ಇಲ್ಲಿಂದ ಕುಡ್ಕೊಂಡು ಈಗ ಮನೆ ಕಡೆಗೆ ಹೋಗೋದೇನೆ. ಊಟಕ್ಕೆ ಹಾಕ್ಲಾ? ಹೇಳ್ರಿ ಅಕ್ಕ. ದೇವಸ್ಥಾನದಲ್ಲಿ ತಿಂದ್ರಲ್ಲ ಬೇಡ. ದೇವ್ರಿ ಪ್ರಸಾದಕ್ಕೂ ಊಟಕ್ಕೂ ಒಂದೇ ನಾನು ಹಾಕೊಂಡು ಹಾಕ್ತೀನಿ. ಅಲ್ಲ ಅಲ್ಲಿ ಪ್ರಸಾದ ಅಲ್ಲಿ ಹೊಟ್ಟೆ ತುಂಬಾ ಹಾಕಲ್ವಲ್ಲ ಸ್ವಲ್ಪ. ಹಾಕುದ್ರ ಹೊಟ್ಟೆ ತುಂಬಾ ಹಾಕುದ್ರ 3 ತರ? ನಾನೇ ಪಾಪಿ ಹಂಗಾರೆ. ಇರ್ಲಿ ಪರವಾಗಿಲ್ಲ. ಅಯ್ಯೋ ಅಲ್ಲಿ ಸಾಂಬಾರು ಮಜ್ಜಿಗೆ ಒಂತವ ಸುಮಾರು ಸಲ ಹೋಗ್ತೀನಿ. ಅಲ್ಲಿ ಯಾರೇ ಸೇರ್ಬೇಕು ಅಲ್ಲಿಗೆ ಸೇರೋದವ್ರಿಗೆ ಪಾಯಸ ಒಂತವ. ಪಾಯಸ ಅಲ್ಲಿ ಇದಲ್ವಾ ಗೋಧಿ ಪಾಯಸ? ಗೋಧಿ ಪಾಯಸ ಈ ಸರಿ ರವೆ ಪಾಯಸ ಹಂಗಾರೆ. ಲಾಸ್ಟ್ ಟೈಮ್ ಎಲ್ಲ ಗೋಧಿ ಪಾಯಸ ನಾನು ಅಮ್ಮ ಇದಕ್ಕೆ ಬಂದಾಗ ಲಗ್ನಪತಿಗೆ ಪೂಜೆ ಮಾಡ್ಸಕ್ ಬಂದಿದ್ವಲ್ಲ ನೋಡಿ. ಕಾಡು ಪೂಜೆ ಮಾಡ್ಸಕ್ ಬಂದು ಇನ್ನೂ 1 ತಿಂಗಳು ಆಗಿಲ್ಲ. ಹಾಲೆ ಮದ್ವೆ ಆಗ್ಬಿಟ್ಟು ಗಂಡು ಕರ್ಕೊಂಡ್ ಬಂದಿದ್ವಿ. ಸರಿಯಾಗಿ ನಾವು ಹೂವ ತಗೊಂಡೋಗಿ ಎಂಗೇಜ್ಮೆಂಟ್ ಮಾಡಿದ್ದು ಯಾವಾಗ ಹೇಳ ನಾವು ಕರೆಕ್ಟಾಗಿ? 12ಕ್ಕೆ. ಇವತ್ತಲ್ಲಿ 13 ಸುಮ್ಮನೆ ಒಂದು ಎಂಗೇಜ್ಮೆಂಟ್ಗಿಂತ ಒಂದು 3-4 ದಿವಸ ಹಿಂದೆ ತಗೊಂಡೋಗಿದ್ದು ನಾವು. ಅದು ಫಸ್ಟ್ ಟೈಮು ಜಾತ್ರೆ ಇದು ಅಮಾವಾಸ್ಯೆ ಕಳೀಲಿ ಅಂದ್ರು. ಆಮೇಲೆ ಬಂದು ಗೈಸ್ ಯಾರಾದ್ರೂ ಒಕ್ಕಲಿದ್ರೆ ಈ ದೇವಸ್ಥಾನಕ್ಕೆ ಬಂದು ಮಾಡ್ಸ್ಕೊಂಡ್ರಿ ನೋಡ್ರಿ. ನಮ್ದು ಯಾವುದೇ ತೊಂದರೆ ತಾಪತ್ರದಂಗೆ ಆಗೋಯ್ತು ಮದುವೆ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ. ಈ ನನ್ನ ತಂಗಿದು ಯಾವ ಮದುವೆ ಅಂತ ಹೆಸರು ಬಂತು ಅವಾಗಿಂದನೂ ಈ ದೇವಸ್ಥಾನಕ್ಕೆ ಇದಾಗಿತ್ತು. ಅಂದರೆ ಸ್ಟಾರ್ಟಿಂಗಿಂದ ನೋಡೋದು ಶಾಸ್ತ್ರ ಗೀಸ್ತ್ರ ಅದು ಇದು ವಿಚಾರದಲ್ಲಿ ಈ ದೇವಸ್ಥಾನನೇ ನಮ್ಮನೆ ದೇವರು. ಯಾರಾದ್ರೂ ಒಕ್ಕಲಿದ್ರೆ ಒಂದ್ಸಲಿ ನಂಬಿಟ್ಟು ಮದುವೆ ಕರೆ ಕೈ ಹಾಕ್ರಿ, ಕೆಲಸ ಕೈ ಹಾಕ್ರಿ, ಚೆನ್ನಾಗಾಗ್ತದೆ. ನಮ್ಮದು ಚೆನ್ನಾಗಾಯ್ತು ನೋಡ್ರಿ. ಇವಾಗ ನಾನ್ ಸ್ಟಾಪ್ ಮನೆ ಡ್ರೈವರ್ ಮಂಜುನಾಥ್ ಜೊತೆ ಉಮಾದೇವಿ ಮತ್ತು ಅರುಣ್ ಕುಮಾರ್ ಅವರು. ನೆಕ್ಸ್ಟ್ ನಮ್ಮ ಏನೋ ಕೇಳ್ತೀನಿ ನಂಗೋಸ್ಕರ, ಮೊಮ್ಮಗ ಏನಾದ್ರು ಆಗಲಿ, ಮನೆ ಕಟ್ಟಲಿ, ಅದು ಮಾಡಲಿ ಇದು ಮಾಡಲಿ ಅಂತ. ಅಲ್ಲ ಇವ್ ನಮ್ಮ ಅಜ್ಜಿ ನಾವೆಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದಿದ್ವಿ. ಗೊತ್ತಾನಿಲ್ಲ ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕೈ ಮುಕ್ಕೊಂಡು ಏನು ಅಂತ. ಅದು ಒಳಗೆ ಬೇರೆ ಬಿಟ್ಬಿಟ್ಟಿರಲ್ಲ ಇದಕ್ಕೆ ಗರ್ಭಗುಡಿ ಹತ್ರ. ಏನು ಸಿಕ್ಕಿದ್ ಚಾನ್ಸ್ ಅಂದ್ಬಿಟ್ಟು ನರಸಮ್ಮಜ್ಜಿ ಆಲೆ ನರಸಮ್ಮಜ್ಜಿ 4-4 ಸಲಿಂದ ಗರ್ಭಗುಡಿ ಬಿಡಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ಬಂದು ಆಚರಣೆ ಮಾಡ್ಕೊಂಡು ಆಚರಣೆ ಹೋಗ್ಬೇಕಾಯ್ತು. ಅಲ್ಲ ಒಪ್ಪಲ್ಲ ಆದ್ರೂ ಏನೋ ಒಂಥರ ಒಯ್ ಬೇರೆ ಇದ್ರೆ ಒಂಥರ ಜೀವ ಡಗಡಗ ಅಂತ ಹೇಳೋದು ದೇವ್ರ ಹತ್ತಿದ ನೋಡೋಕೆ. ಗೈಸ್ ವೆಲ್ಕಮ್ ಬ್ಯಾಕ್. ನಿನ್ನೆ ವಿಡಿಯೋ ಅರ್ಧಕ್ಕೆ ನಿಲ್ಸಿದ ಕಾರಣ ಒಂದು ಅಚಾತುರ್ಯ ನಡೆದೈತು. ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಬರ್ಬೇಕಾದ್ರೆ ದೇವಸ್ಥಾನ ಮುಗಿಸ್ಕೊಂಡು. ನನಗೆ ಒಂಥರ ಪ್ರಜ್ಞೆ ತಪ್ಪತ್ತರ ಆಗ್ಬಿಟ್ಟು ಕಾರಣ ಅನ್ಕಂಟ್ರೋಲ್ ಫುಲ್ ಎಳ್ದಾಡ್ಬಿಟ್ಟು ಸೈಡ್ ನಿಲ್ಸಿ ತಗೊಂಡೋಗಿ ಹೆಂಗಾಗೋಯ್ತು ಅಂತಂದ್ರೆ ಮರೆಯೋಕ್ಕಾಗಲಿಲ್ಲ. ಅದನ್ನು ಮನೆಗೆ ಬತ್ತಿದಂಗೆ ನಿಲ್ಲಿಸ್ಬಿಟ್ಟು ಕಾರಣ ಸೀದಾ ಬಂದು ಮಲಗ್ಬಿಟ್ಟವನು. ತಿಂಡಿ ತಿಂದಿಲ್ಲ ಬೆಳಗಿಂದ, ದೇವಸ್ಥಾನಕ್ಕೆ ಪ್ರಸಾದ ತಿಂದಿಲ್ಲ, ಹಂಗೆ ಆಗೋಯ್ತು. ಬಟ್ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ. ಈ ಸುಮ್ಮನೆ ಹಿಂಗೆ ಓಡಿಸ್ತಾ ಇದ್ದೀನಿ ಅನ್ಪಡಿ ಓಡ್ತಾ ಇದ್ದೀನಿ. AC ಬೇರೆ ಏನಾಗ್ಬಿಟ್ಟಿತ್ತು. ಒಂದು 70-60-70 ಓಡ್ತಾ ಇದ್ದೀನಿ. ಫುಲ್ಲು ಎಳ್ದಾಡ್ಬಿಟ್ಟು ನೀವು ಗೊತ್ತಿಲ್ಲ ಇವರು ಏನಾಯ್ತು ಅಂತೆಲ್ಲ ಕಿಚ್ಕೊಂತವ್ರೆ. ಅವಾಗ ಸ್ವಲ್ಪ ಪ್ರಜ್ಞೆ ಬಂದಿರ್ತಾ ಇದು. ಬ್ರೇಕ್ ಹೊಡೆದು ನಿಲ್ಲಿಸಿ ಗಾಡಿ ನಿಲ್ತ್ಕೊಂತು ಅಂತ ಕಂಡುಬಿಟ್ಟಾಗೆ ಗೊತ್ತಾಯಿತು ಎಲ್ಲಿ ನಿಲ್ಸಿದ್ದೀನಿ ಅಂತ. ಆ ಥರ ಹೊಡಿತು. ಸದ್ಯ ಯಾವುದೇ ಕಾರಣಕ್ಕೂ ಯಾವುದೇ ಅಚಾತುರ್ಯ ಆಗಲಿಲ್ಲ. ದೇವರ ಆಶೀರ್ವಾದ. ಮನೆ ದೇವ್ರಿಗೆ ಹೋಗಿ ಬಂದವಲ್ಲ ಅದಕ್ಕೆ. ಎಣ್ಣೆ ಫುಲ್ ಅದೇದಾಗೋಗಿ ನಮ್ಮ ಅಜ್ಜಿ ಬಂದು ಏನೋ ದೃಷ್ಟಿ ಆಗ್ಬಿಡೋದು, ಇದಾಗ್ಬಿಡೋದು, ಅದು ಇದು ಅಂತ ಎಲ್ಲ ಕೊಳ್ಳಾಡ್ತಾವ್ರೆ. ಅದೆಲ್ಲ ತೆಗೆಸ್ಕೊಂಡು ಅವಾಗ ಊಟ ಮಾಡಿ ಮಲಗಿದವನು ನಿನ್ನೆ. ಅವಾಗ ಮಲಗಿ 1 ಅವರ್ ಮಲಗ್ಬಿಟ್ಟೆ. ಆಮೇಲೆ ತಿರ್ಗಿ ನಾಗೇಶಣ್ಣಂಗೆ ಇಂಪಾರ್ಟೆಂಟ್ ಕೆಲಸ ಬಂತು. ಪಾಪ ಅವಣ್ಣನ ಹೊರಟಾಯ್ತು. ಅವಣ್ಣನ ಕರೆಕ್ಟಾಗಿ ಇದು ಮಾಡೋಕ್ಕಾಗಿಲ್ಲ. ದೇವರನ್ನ ಕೆಲಸ ಮಾಡ್ಕೊಂಡು ತಿರ್ಗಾ ಅವಣ್ಣ ಬಿಟ್ಟು ಬಂದು ಕಿರಣರ ಮನೆಗೆ ಸೇರ್ಕೊಂಬಿಟ್ಟೆ. ಅಲ್ಲೇ ತಿರ್ಗಾ ಮಾಧವರದಿಂದ ಕಿರಣರ ಮನೆ 1 ಕಿಲೋಮೀಟ್ರ್ 1-2 ಕಿಲೋಮೀಟ್ರು. ಅವ್ರ ಮನೆಗೆ ಬಂದು ಮನೆಕೊಂಬಿಟ್ಟು ಬೆಳಗ್ಗೆ ಎದ್ದು ಬಂದಿದ್ದೀನಿ. ಇವಾಗ ನನ್ನ ತಂಗಿನ ಶಿಫ್ಟ್ ಮಾಡೋ ಸಮಯ ಅಲ್ಲ, ಮನೆಗೆ ಕಳಿಸೋ ಸಮಯ. ನಾವು ಕೊಟ್ಟಿರೋ ಗೊಂಬೆನ ತಗೊಂಡು ಪ್ಯಾಕ್ ಮಾಡ್ಕೊಂಡೋಳೆ. ಇದ್ರೊಳಿಗೆ ಕಾರೊಳಗೆ ಹಾಕೊಂಡೋಳೆ. ಇವಾಗ ಇವ್ರನ್ನೆಲ್ಲ ಕರ್ಕೊಂಡು ಒಂದು 5 ಮನೆ ಮಡ್ಲಕ್ಕೆ ಕಟ್ಸ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು. ಆ ಕಡೆಯಿಂದ ನಾನು ಬಸ್ಸೋ ಇಲ್ಲಾಂದರೆ ಮೆಟ್ರೋದಲ್ಲಿ ಬರ್ತೀನಿ. ಆಯ್ತಾ ಮನೆ ಕಟ್ಟಿದ್ದು? ಅಮ್ಮ ಮತ್ತೆ ಹೇಳ್ತಾರ ಅಳಿಸ್ಕಳ್ಸಿ ತಿರ್ಗಾ ಹೇಳಮ್ಮ.
ಅದೇ ಅಲ್ಬೇಡ ಸುಮ್ಮನೆ ನೀನು ಚಂದಾಗೆ ಅದೇ ಅವಳ ಕಡೆ ಗಮನ ನೋಡ್ಬೇಡ ನಾವು ನೋಡ್ಕೊತೀವಿ ನಾವು ಇವ್ರು ನೋಡ್ಕೊಂತಾರೆ ಖುಷಿಯಾಗಿ ಕಳಿಸು ನಮ್ಮ ಮನೆಗೆ ನೀನು ಅವಳು ನಡ್ಸ್ಕಳ್ಸ್ತಿ ಅವತ್ತು ಆಗ್ಲಿವ ಹೇಳಿವ ನೋಡ್ಲಿ ಅಮ್ಮನ ಬರೀ 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 ಬಾರಮ್ಮ ಇವ ಅಮ್ಮ ಮಾತಾಡಿ ಕಣ್ರಿ ಇವಳು ನಡ್ಸ್ ಕಳಿಸ್ತಾರೆ ತಲೆ ಕಟ್ಕೊಂಡು ಹೋಗೋಣ ತಿಂಗಳಿಗೂ ಒಂದ್ಸರಿ ಕರ್ಕೊಂಡಿವಂತೆ ಹೇಳ್ರಿ ತಿಂಗಳಿಗೆ ಒಂದ್ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬ ತಕೊಂಡ್ ಬಾರಮ್ಮ ಅದೇನೇ ಅವ್ಳು ಬೇತಾರ ಮಾಡಿ ಸ್ವಲ್ಪ ದಿವಸ ಅಷ್ಟೇನೆ ಫೋನ್ ಹಚ್ತಾ ಇರೋದು ಹಂಗೇನು ಸಂತೋಷವಾಗಿದ್ರೆ ಸರಿ ನೀವು ಚಂದಾಗಿದ್ರೆ ಅವ್ಳು ಚಂದಾಗಿರ್ತಾಳೆ ನಿನ್ಗೆ ಮಜಾ ಇದ್ದಾರೆ ಫೋನ್ ಹಚ್ತೀನಿ ಹೇಳ್ತಿಲ್ವ ನೆನಪಿ ಬಂದ ಫೋನ್ ಮಾಡಿ ಬರ್ತೀರಿ ಜ್ಞಾನ ಮಾಡಿದ್ರೆ ನಾ ಕಾರ್ ಕಳಿಸ್ತೀನಿ ಅವಳನ್ನ ಒಂದು ಅವರ್ ಜರ್ನಿ ಅಲ್ಲಿಂದ ಏನ್ ಮಾಡು ಯಾವಾಗಿದ್ರು ಎಡ್ಬೇಕಾದ್ರೆ ನಾವು ಆಚೆ ಕಳಿಸ್ಲೇಬೇಕು ಮದುವೆ ಮಾಡಿದ್ಮೇಲೆ ಅದೆಲ್ಲ ಜ್ಞಾನ ಮಾಡ್ಕೊಟ್ರೆ ಆತರ ನಾವು ಇವಾಗ ನಾವೆಲ್ಲ ಕಳ್ಸಿರಲಿಲ್ಲ ಇವಾಗ ನಮ್ಮ ಮಗಳನ್ನಲ್ಲನು ನಾವು ಧೈರ್ಯ ತಕೊಂಡ್ರೆ ಅವಳು ನಾನು ಬರ್ತಾ ಮಂಜು ಹಾಕಿಸ್ಬಾರ್ದು ಅಮ್ಮನ್ನ ಸರಿ ಬರ್ರಿ 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 ಸುಮ್ಮನೆ ಚಿಕ್ಕ ಹುಡುಗಿ ತರ ಅನ್ಸಿಲ್ಲಮ್ಮ ನೋಡಿ ಏನ ಅಮ್ಮ ಫುಲ್ ಹಚ್ಕೊಂಡ್ಬಿಟ್ಟಾಳೆ ಅಮ್ಮ ಮಗಳನ್ನ ನಾನು ಇರ್ಬೇಕಾದ್ರೆ ಹೊಡ್ತಿದ್ರಲ್ಲ ನೀವು ಇವ್ರು ಹೆಣ್ಮಗ ಸುಮ್ಮನೆ ನಾನು ಇರ್ಬೇಕಾದ್ರೆ ನೀವು ಹೊಡ್ತಿದ್ದೀರಾ ಅಂತ ಹೆಣ್ಮಗ ಮನೆ ಮಡಿಕೊಂಡಿದ್ದ ದೊಡ್ಡ ಹೆಣ್ಮಗನ ಅಳ್ತಿಲ್ಲ ಚಿಕ್ಕ ಹೆಣ್ಮಗ ಅಲ್ಲಿ ಅಂತ ಎಂಟ್ರೆನ್ಸ್ ಕರ್ಕೊಂಡ್ಬಿಡ್ತೀಯಾ ಎಂಟ್ರೆನ್ಸ್ ಕರ್ಕೊಂಡ್ಬಿಡು ಊರ್ ಮಂದಿ ಬರ್ತೀರಾ ಇಲ್ಲ 5 ಮನೆಗಳಿಗೆ 5 ಮನೆ ಹೇಳಿದ್ಯಾ ಬರ್ಬೇಕಂತೆ ಹ್ಞೂ ಸರಿ ಸರಿ ಅಜ್ಜಿ ಅಜ್ಜಿ ನೋಡು ಅಜ್ಜಿನ ಮೊಮ್ಮಗಳ ಮೇಲೆ ಲವ್ ತಾಯಿ ಮೊಮ್ಮಗಳ ಮೇಲೆ ಮಾತಾದ್ರೆ ಅಳ್ಸ್ಕೊಳ್ತಾರೆ ನೋಡಿ ಇವ್ರೆಲ್ಲ ಇವ್ರು ಏನ್ ಬುದ್ಧಿ ಇಲ್ಲ ಅನ್ಕೊಂಡ್ರಿ ಇವ್ರಿಗೆಲ್ಲ ನಾನೇ ನಾವೇನು ಹಳ್ಳಿಲ್ಲ ಸುಮ್ಮನೆ ಅದು ನಾನ್ ತಲೆ ಕಟ್ಕೊಂಡಿಲ್ಲ ಬರ್ತೀನಿ ವಾರಕ್ಕೆ 3 ಸಲ ಬರ್ತೀನಿ ಬೇಕಾದ್ರೆ ತಲೆ ಕಟ್ಕೊಂಡೋಗಲ್ಲ ಕಲ್ಲು ಇನ್ನೊಂದ್ಸಲ ಹೇಳಕ್ಕ ನೀನ್ ಹೇಳಾಗ ಹಂಗೆ ವಸಂತ ಬೈ ಬೈ ವಸಂತ ಅಂದ್ಬಿಡೋಗು ಒಂದೇ ಸಲ ಅಜ್ಜಿ ಕೊಡು ಅಜ್ಜಿ ಹತ್ರ ಆಶೀರ್ವಾದ ತಕೋರಮ್ಮ 100 ವರ್ಷ ಚೆನ್ನಾಗಿ ಬೇಡ್ರು ಇವತ್ತೇನ 100 ವರ್ಷ ಸಾಕ್ ಬರಲ್ಲ ಮಗನಾಗೂ ತಕ್ಕೊಳ್ಬೇಕಮ್ಮ ಕಣ್ಣೀರ್ ಹಾಕ್ಬಾರ್ದು ತಲೆಗೆ ಏನ್ ಮಾಡ್ತೀರಾ ಆಂಟಿ ನಿಮ್ಮನೆಗೆ ಹಿಂಗೆ ಮಾಡಿದ್ರ ಅನ್ನಕ ನಿಮ್ಮನೆಗೆ ಹಿಂಗೆ ಮಾಡಿ ನೀವು ನಂಗೆ ಯಾಕೆ ರೋಟ್ ನೀವು ಹತ್ತಿದ್ರ ಅಂತ ನೀವು ಯಾಕೋ ಹತ್ತಿಲ್ಲ ನಂಗೆ ರೋಟ್ ನೀವು ಹತ್ತಿರ ಅಂತ ಹೌದಾ ಗ್ಯಾರಂಟಿ ಅದೆಲ್ಲ ಹೆಣ್ಮಕ್ಳು ಫೀಲಿಂಗ್ ಅದು ಅಕ್ಕ ಫುಲ್ ಪೋಲಾರ್ ಅಲ್ವಾ ಅಲ್ಲೇ ಬರ್ರಿ ಹಾ ಸರಿ ಆಯ್ತು ಹಾ ತೊಗೊಂಬರ್ತೀನಿ ಹೋಗಿ ಇಸ್ಕೋ ಮೊನ್ನೆ ಹತ್ತಿ ಬೇರೆ ನಾನು ತೊಗೊಂಬಂದಿದ್ದೆ ಪಡೆದನಲ್ಲ ಬೇಡ ಅನ್ಬೇಡ್ತೀನಿ ನಿನ್ ಫೋನ್ ಇಸ್ಕೊಂಡೇನಾ ಇಲ್ಲ ಅಮ್ಮ ಕರ್ಕೊಂಬರಪ್ಪ ನಿಂಪಾವು ವಸಂತಮ್ಮ ಬರ್ರಿ ಬರಪ್ಪ ಕರ್ಕೊಂಬರಪ್ಪ ಗೈಸ್ ನನ್ನ ತಂಗಿ ಲಾಸ್ಟ್ ನಮ್ಮ ಮನೆ ಬೈ ಬೈ ಹೇಳೋ ಸಮಯ ಬಂತು ನೋಡ್ರಿ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಫಿಕ್ಸು ಗ್ಲಾಸ್ ಹಾಕೊಂಡು ವಿಡಿಯೋ ಮಾಡ್ತಾ ಇದೀನಿ ಹತ್ರ ಕಣ್ಣೀರ್ ಕಾಣ್ಬಾರ್ದು ಅಂತ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟವಲ್ಲ ಕಣ್ಣು ಕಾಣ್ಬಾರ್ದು ಅಂತ ಅಲ್ಲಿ ಪಾಸ್ ಅಂತ ಹೇಳಲ್ಲ ಅವ್ರಿಗೆ ಮುಂದೆ ಅಲ್ಲಿ ಇದ್ರ ತಗೋ ಅಂಕಲ್ ಆಗುತ್ತೆ ಮುಂದೆ ಆಗುತ್ತೆ ಅಲ್ಲಿ ಗೈಸ್ ಹತ್ರ ಕಣ್ಣೀರ್ ಕಾಣ್ಬಾರ್ದು ಅಂತ ನೋಡ್ರಿ ಕಣ್ಣ ನೀರು ತುಂಬ್ಕೊಂಡ್ಬಿಟ್ಟವೆ ಕೆಂಪಾಗ್ಬಿಟ್ಟವೆ ನಮ್ಮ ಅಮ್ಮ
ನಾನು ಅವತ್ತು ಹತ್ತಿದ್ದೆ ಎಲ್ಲ ಫುಲ್ಲು ಆಗೋಯ್ತು, ಸಮರ್ಥನೆ ಮಾಡ್ಕೊಂಡಿದ್ದು ಅಷ್ಟೇನಂತ ಹಿಂಗಿನ್ನ ಬೇರೆ ಮನೆಗೆ ಅಂತ ಏನು ಮಾಡೋಕ್ಕಲ್ಲ, ಹೆಣ್ಣಿನ ಜೀವನ. ಆದರೆ ನಾವು ಅಮ್ಮ ಹೊತ್ಬಿಟ್ರೆ ಕಣ್ಣೀರು ಹೋಗ್ಬಿಡ್ತೀವಿ, ಅವರೆಲ್ಲ ಹೇಳ್ತಾರಪ್ಪ. ಅದಕ್ಕೆ ಇವಾಗ ಕಣ್ಣೀರು ಕಾಣ್ಬಾರ್ದು ಅಂತ ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಹುಷಾರ್ಲಿ ಕರೆಕ್ಟ್ ಓಡ್ಸಪ್ಪ ನೀನು. ಏಯ್ ಮರಿ ಇವತ್ತು ನೋಡು ಫುಲ್ಲು ಜಿಂಚಾಕ್ ರೆಡಿ, ನಿದ್ದೆ ಮಾಡಿದ್ದೀನಿ, ನಾಷ್ಟ ಮಾಡಿದ್ದೀನಿ, ಎಲ್ಲ ರೆಡಿ ಆಯಿತು. ಹೆಂಗ್ ಕಾಣ್ತಾನೆ ನಾಷ್ಟ ಮಾಡಿ ರೆಡಿ ಮಾಡಿದ್ದೀನಿ ಅಂತ ರೆಕಾರ್ಡ್ ಕಾಣಿಲ್ಲ, ಆರಾಮಾಗಿ ಹೋಗ್ತೀನಿ. ನೋಡಿ ಕ್ರೇಜಿ ಕ್ರೇಜಿ ಫೆಲೋ. ಓಹೋ ಹೆಂಗಿದ್ದೀನಿ? ಹಾಯ್ ಆದರಿ ಇಂಡಿಯನ್ ಧೃತಿನೋ ಕೃತಿನೋ ನಿನ್ನ ಹೆಸರು? ಧೃತಿಕಾ. ಆದರಿ ಮಂಜ ಫಾರಿನ್ ಮ್ಯಾನ್ ಆದ ಕಣ್ರಿ. ಕಣ್ಣೀರ್ ಕಾಣ್ಬಾರ್ದು ಅಂತ ಗೈಸ್, ಕಣ್ಣೀರ್ ಆಗೋದರಿ ಫಾರಿನ್ ಮಂಜ. ಯಾವಾಗ್ಲೂ ಇಂಡಿಯಾ ಫಾರಿನ್ ಡಡಿಜಿ ಗೈಸ್ ಖುಷಿಯಿಂದ ಕಳ್ಸ್ಕೊಳ್ಬೇಕು. ನಾವು ಬರ್ಬೇಕಾದ್ರೆ ನೋಡ್ರಿ ಹೆಂಗ್ ಖುಷಿಯಿಂದ ಕಳ್ಸ್ಕೊಳ್ತೀನಿ. ಗೈಸ್ ಮೊನ್ನೆ ಅಲ್ಲಿ ಯಾರೋ ಒಬ್ಬ ಬಂದವಲ್ಲ, ಏನ ನಮ್ಮ ಮೇರೆಗೆ ಬಟ್ಟೆ ಕರ್ಕೊಂಡು. ಗೈಸ್ ಮೊನ್ನೆ ತಾನೇ ಗೊಳೋ ಗೋವಿಂದ ಅಂತ ಹೇಳ್ತಿದ್ದ. 2 ಅವರ್ ಕಟ್ಟಿರ್ಸಕತ್ತವನೆ ಕಳ್ಳನ್ ಮಗ. ಇವಾಗ ಡೋ ಮಾಡ್ತಾವನೆ. ಅಯ್ಯೋ 2 ತರ ಕಣ್ಣೀರು ನಮ್ಗೆ ಯಾವ್ದು ಅಂತ ಹೇಳೋಣ. ಅದು ಅಂತ ಹೇಳೋಣ ಗೈಸ್. ಇನ್ನು ನಾನೊಬ್ನೇ ಜಾಲಿ ಆಗಿರೋದು ಇಲ್ಲಿ ಒಂಚೂರು. 5 ಮನೆಗೆಲ್ಲ ಕಟ್ಟಿಸ್ಕೊಂಡು ಬಂದ್ರು. 5 ಮನೆ ಆಯ್ತು ಅನ್ಸ್ತದೆ, ಇನ್ನೊಂದು ಮನೆ ಆಯ್ತಾ ಪೆಂಡಿಂಗು. ಆಯ್ತು 5 ಮನೆ. ಹುಷಾ ಏಯ್ ಹಾಕಮ್ಮ ಕಿರಣ, ಅದು ಇಕ್ಕಮ್ಮ ಅವಳಿಗೆ ಅವಳ ಜೊತೆ ಇಸ್ಕೊಂಡಿ. ಗೈಸ್ ಬಂದ್ರು, 5 ಮನೆ ಕಟ್ಟಿಸ್ಕೊಂಡು ತಿರ್ಗಾ ಓಡಾಡ್ತಾರೆ. ಇವಾಗ ಇದಾಕೊಂಡು ಹೋಗ್ಬೇಕು ಇವ್ರನ್ನ. ಇದು ಎಲ್ಲ ಪೇಪರ್ ಎಲ್ಲ ತಿಂದು ಇಲ್ಲೇ ಹಚ್ತವ್ರೆ. ಉಮೇಶ್ ಅಣ್ಣ ಮನೆಗೆ ಯಾರೋ ಅಂತ ಕಟ್ಸಕ್ ಬಂದಿದ್ದೀರಾ? ಏನ್ ಕಮ್ಮ ಇಲ್ಲಿ ಹೆಂಗ್ ಇಸ್ಕೊಂಡ್ರ? ನೆನೆ ಕಟ್ಟಿಕಿರ್ಲಿ ಬಿಡ್ಲಿಕ್ಕಿನ ಇವ್ರ ಮನೆಗೆ ಹೇಗಿದ್ದೀರಾ? ಅವ್ರ ಮನೆಗೆ ನಮ್ಮನ್ನ ತಾಂಡಬಾರ್ದು ಅಂತ. ಹೌದಾ? ಇಸ್ಕೊಳ್ರಿ ಅಯ್ಯ. ಕಮೆಂಟ್ ಮಾಡ್ರಿ. ಕೇಸರಿ ಕಲರ್ ಸೀರೆ ಹಾಕೊಂಬಿಟ್ಟವಳೆ. ಅಮ್ಮ ಇದೆಲ್ಲ ಏನ್ ಮಾಡ್ತೀರಾ? ಅಡುಗೆ ಮಾಡಾಕ್ತೀರಾ ಎಲ್ಲಾರ್ಗು? ಮಾಡಾಕ್ತೀರಾ? ಏನ್ ಮಾಡ್ತೀರಾ? ಇದೆಲ್ಲ ಸ್ವೀಟ್ ಮಾಡ್ತೀರಾ? ಇರುವೆ ಎಲ್ಲ ಮಿಠಾಯಿ ಕೊಟ್ಟವ್ರೆ ಇದ್ರೊಳಗೆ, ಒಳಗೆ ಕೆಲಸ ಮಾಡವ್ರೆ. ಗೈಸ್ ನನ್ನ ತಂಗಿಗೆಲ್ಲ ಏನೋ ಹೇಳ್ಕೊಡ್ತಾವೆ, ಸೀಕ್ರೆಟ್ ಹೇಳ್ಕೊಡ್ತಾವ್ರೆ. ಸೀಕ್ರೆಟ್ ಕಳಪಿ ಹ್ಯಾಪಿ ತಮ್ಮ. ಹೇ ಹೋಗಮ್ಮ, ಹೆಂಗಮ್ಮ ಇಷ್ಟೊಂದು ನನಗೆ ಈ ಪಟೆ ಇವೆಲ್ಲ ಇಟ್ಕೊಳ್ತೀನಿ. ಅವೆರಡು ಕೊಡು, ಇವೆರಡು ಕೊಡು. ಈ 3 ಇಟ್ಕೊಳಮ್ಮ ಇಷ್ಟೊಂದು ಕಾಣೋದಮ್ಮ. ನೀನು ಗೈಸ್ ಹಾಕೊಂಡ್ರೆ ಒಂಚೂರು ಟೈಮ್ ಪಾಸ್ ಆಗ್ತದೆ. ಅಣ್ಣ ಬಾಯ್ ಮಾಡ್ರಿ ತಂಗಿಯಮ್ಮಂಗೆ ಬಾಯ್ ಹೇಳ್ರಿ. ಹೋಗ್ತೀನಿ ಬರೋಣ ಅಜ್ಜಿ, ಬತ್ತೀನಿ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಇರಲ್ಲ ನಾನು ಬಂದ್ಬಿಡ್ತೀನಿ. ಏ ಬೇಡ ಬತ್ತೀನಿ, 4 ಗಂಟೆಗೆ ಇಲ್ಲೇ ಇರ್ತೀನಿ ನಾನು. ಬಾಯ್ ಬಾಯ್ ಬಾಯ್. ಪಾಸ್ ಆನ್ ಯುವರ್ ಸೀಟ್ ಬೆಲ್ಟ್. ನೀನು ತೈ ಹೋಗೋಣ. ಎಷ್ಟು ಟೈಮು 2 ಕಾಲು ಎಲ್ಲ ಊಟ ಹಾಕೊಂಡ್ ಬಂದವ್ರಿ ಮೇಡಮ್ ಕರ್ಕೊಂಡು. ಕಿರಣ ಊಟ ಅನ್ನ ತಿಂದ್ರಿ, ಅದನ್ನ ತಿಂತಾರೆ. ತಿನ್ಬಾರ್ದು ಕಣಮ್ಮ ನೀನು. ಇಲ್ಲ ಅದು ಕಿರಣ ಯಾರು ಹೇಳಿದ್ದು? ಅವ್ರು ಹೇಳಿರ್ಕೊಂಡು ಪೊಂಗಲ್ ಅಂತೀರಿ, ಅಂಬರಿ ನೋಡು. ಫಸ್ಟ್ ಟೈಮ್ ವಿಚಿತ್ರ ಮನುಷ್ಯ. ಸ್ಪೂನಲ್ಲಿ ಹಿಂದಿನ ಬದಲು ಕ್ಯಾರೆಟ್ ತಿನ್ನೋ ಬದಲು ಫೋರ್ಕಲ್ ತಿಂದವನ. ಈಗ ಗೊತ್ತದಾ? ಫಾರಿನ್ ಮನುಷ್ಯ ಆದ್ರಿ ಮಂಜಾನೆ. ಫಾರಿನ್ ಮನುಷ್ಯ ಆದಲ್ಲಿ ಫಾರಿನ್ ಬಂದಿದ್ದು ನನ್ನಪ್ಪ. ಇದು ನಮ್ದು ಎಲ್ಲರೂ ನಮ್ಮ ತನ ಮಾತ್ರ ಬಿಟ್ಕೊಳ್ಳೋಣ. ಸೌತ್ ಮೀಲ್ಸ್ ತಿಂದು ಖಾಲಿ ಮಾಡು, ಆಮೇಲೆ ಸಿಗೋಣ. ಯಾಕೋ ಕಡಿಯಂಗ್ ಅವ್ರ ಗೈಸ್ ಇದನ್ನ ನೋಡ್ತಿದ್ರೆ ಇದನ್ನೆಲ್ಲ ನೋಡಿದ್ರೆ ಎಲ್ಲ ನೀನು ಹಿಂಗಂತಿಲ್ಲ ಕಿರಣ. ಪಕ್ಕ ಗೈಸ್ ಎಷ್ಟು ಟೇಸ್ಟ್ ಮಾಡೋಣ ಫಸ್ಟು. ಎಲ್ಲೆಲ್ಲಿ ಏನೇನು ಎತ್ಕೊಂಡು ಗೊತ್ತಾಗ್ತಾ ಇಲ್ಲ. ಯಾವಾಗ ಏನೇನು ತಿನ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಗೊತ್ತಾಗಲ್ಲ. ಈ ಥರ ಕೊಟ್ಬಿಟ್ರೆ ಏನಂತ ಜಪಿ ನೋಡ್ತಿದ್ರೆ ಬ್ಯಾಗ್ಪಿ ನಿಮಗೆ ಊಟ ಮಾಡುವ ಅದ್ರಾಗೆ ಅದೇ ಬಿಟ್ಟು ಮತ್ತೆ ತುಂಬ್ಸ್ಕೊಂಡು ಬಿಡ್ತಾರೆ ಇವರು. ಇದೆಲ್ಲ ತಿನ್ಬಾರ್ಕೊಳ್ಳ ಅಪ್ಪಿ ಗೋಬಿ ಗಿಬಿ ಎಲ್ಲ ಇವರು ತಿಂತಾರೆ. ಇದು ಬೇರೆ ಈಗ ಅದೇ ಚಿಕ್ಕ ಹುಡುಗಿ ಬೇರೆ ಐತಪ್ಪ. ನನ್ನ ತಂಗಿ ನೋಡಿ ಫಾರಿನಲ್ಲ ಅಲ್ಲೋ ಅನ್ನ ಮುದ್ದೆ ಸಾರು ಬಿಟ್ಬಿಟ್ಟು ರೋಟಿ ಇದು ಕೊಟ್ಟೋದು. ಶಿಫ್ಟ್ ಆಗೋದು, ಫುಲ್ ಚೇಂಜ್ ಆಗೋದು. ಮದುವೆ ಒಂದಿನ ಹಿಂಗೆ ಅದೇನಾದ್ರು ಮಶ್ರೂಮ್ ಏನಾದ್ರು ಪಲಾವ್ ಪನ್ನೀರ ಮಶ್ರೂಮ್ದು. ಪನ್ನೀರಲ್ಲ ಮಶ್ರೂಮ್ ಗ್ರೇವಿ ನೋಡ್ದಂತೆ ಕಥನ. ಗಾಯ್ಸ್ ಈ ಹೋಟ್ಲ ಊಟ ಆಯ್ತು. ಇವಾಗ ಊಟ ಮುಗಿಸ್ಕೊಂಡು ಇಲ್ಲಿಂದ 5 ಕಿಲೋಮೀಟರ್ ಅವ್ರ ಮನೆಗೆ ಬಿಟ್ಬಿಟ್ಟು ನಾವು ಮನೆ ಕಡೆಗೆ ಹೋಗ್ಬೇಕು. ಟೈಮ್ ಆಲೆ ಎಷ್ಟು ಗಂಟೆ ಆಯ್ತು ನೋಡ್ರಿ.
3 ಗಂಟೆ ಆಗೋಯ್ತು. ಎಷ್ಟು ಗಂಟೆ ಹೋಗ್ತೀರಾ 1 ಅವರ್ ಆಗೋಯ್ತು ಹತ್ರ ಇಲ್ಲಿ. ಹಾ ಅಪ್ಪಿ ನಾವು ಎಷ್ಟು ಗಂಟೆ ಹೋಗ್ತೀವಿ? ನಾವು ಅವಾಗ ಹೊರಟು ಅಂದ್ರೆ 2 ಅವರ್ ಬೇಕೇ ಬೇಕು. 2 ಅವರ್ ಬೇಕು. ಗೈಸ್ ಕರ್ಕೊಂಡ್ ಬಿಟ್ಟಿದ್ದಾಯ್ತು ತಂಗಿಯಮ್ಮನ ಮನೆಗೆ. ಬಂದ್ರೆ ನಾವು ಮನೆಗೆ ಎಷ್ಟು ಅವರ್ ಆಯ್ತಲ್ಲ ಅಪ್ಪಿ? ಆಯ್ತಪ್ಪಿ 3 ಅವರ್ ಆಯ್ತು. ಊಟಕ್ಕೆ 1 ಅವರ್ ವೇಸ್ಟ್ ಆಯ್ತು ಬಿಡದೆ. ಗೈಸ್ ಹೆಂಗೆ ಬಂದ್ರು 2 ಅವರಿಂದ 2.25 ಅವರ್. ನೀನ್ ಹೆಂಗೆ ಬಾ, ನಾನ್ ಬಂದ್ರೆ ಇನ್ನೂ ಬೇಗನೆ. ಒಂದ್ಸರಿ ಲಾಸ್ಟ್ ಟೈಮು ನಾನು ಬಂದಾಗ 1.25 ಅವರ್ 1.25 ಅವರ್ಗೆ ಬಂದಿದ್ದೆ. ಒಂಚೂರು ಎಲ್ಲಾದ್ರೂ ಅಲ್ಲಿ ಎಸ್ಬಿಟ್ಟು ಏನಾದ್ರು ಟೀ ಕುಡ್ತೀವಿ ಅಂತಂದ್ರೆ ಅರ್ಧ ಗಂಟೆ ಲೇಟ್ ಆಗುತ್ತದೆ. ಮ್ಯಾನ್ ನಮ್ಮ ಇಬ್ರು ಕತೆ ಇಷ್ಟೇನೆ. ಲಗೇಜ್ ಇತ್ತು, ಲಗೇಜ್ ಹಾಕು. ಗೈಸ್ ಮನೆಗೆ ಬಂದು ಫೈನಲಿ ಜಾಗ ಖಾಲಿ ಮಾಡ್ಬೇಕು. ಎಲ್ಲ ಲಗೇಜ್ ಹಾಕೊಂಡು ಇರೋ ಫಸ್ಟ್ ನೋಡಿ ಐಟಮ್ ಕೊಡಿ ನಾ ಗೈಸ್ ಇವೆಲ್ಲ ಮೊಡ್ಲಕ್ಕೆ ಐಟಮ್ಗಳು ಇರೋ. ಅದು ಹಳೆ ಬಿಡ್ಕೊಂಡು ಇರೋ ಅಪ್ಪಿ. ಲೇ ಅಪ್ಪಿ ರಯ್ಯ ಇದು ನೋಡ್ರಿ ಕಥೆನ ಪರಿಸ್ಥಿತಿನ. ಇವನು ಕೊಡ್ಸಿದ್ಕೊಂಬೆ ಇವನೇ ತಗೊಂಬಂದು ಅವ್ರ ಮನೆಗೆ ಕೊಡ್ತಾವನೆ. ನಮ್ಮ ಮನೆ ಕೊಟ್ಟಿದ್ದ, ಇವಾಗ ಅವ್ರ ಮನೆಗೆ. ನಮ್ದು ನೋಡ್ರಿ ಇಲ್ಲಿ ಪರಿಸ್ಥಿತಿ. ಹಳೆ ಪಾತ್ರೆ, ಹಳೆ ಕಪ್ಪಟ, ಹಳೆ ಸಾಮಾನ್ ಕಣ ಹೋಳಿ ಅಂತ. ಹಾ ಮತ್ತೆ ಹೇಳ್ತೀಯ ತೂಕ ಇಲ್ಲ ಅಂತ ಓವರ್ ಆಯ್ತು ಕಣಕಿರೋಣ. ಅವತ್ತು ಹೇಳ್ದೆ ನಿಂಗೆ ಇನ್ನೊಂಚೂರು ಸಣ್ಣ ತರಬೇಕಾಯ್ತು ಅಂತ. ನೀನು ಅಷ್ಟಪ್ಪ ತಗೊಂಬಂದಿದ್ದು ಹೋಗಿ ದಪ್ಪ. ಅವ ಅಂಗಡಿಲೇ ದಪ್ಪ ಹೊಡಿಕೊಂಬಿಡಿಯಲ್ಲ ನೀನು. ಚಾಪ್ರನೇ ಇರಲಿಲ್ಲ ನಮ್ಮನೆ ಜಾಸ್ತಿ ಡ್ರೈ ಆಗ್ಬಿಡ್ಕಂಟ್ರಿ ಇವ್ರದ್ದು. ಮೋಸ್ಟ್ಲಿ ಈ ಏರಿಯಾದಲ್ಲಿ ಬಿಸಿಲು ಜಾಸ್ತಿ ಇರ್ಬೋದು, ಅದಕ್ಕೆ. ಅಪ್ಪ ಯಾರು ಕೈ ನೋವಂತು, ಕೈ ನೋವಂತ ಗೈಸ್. ಕೆಲಸ ಇರ್ತಾವ ಡೈಲಿ ಅಡ್ಡಾಕತ್ತೇನೆ ಕೆಲಸ ಇರ್ತಾವ. ಅಡ್ಡಾಕ್ತವ್ರ ದಿವಸ ಇದೆ ಕೆಲಸ ನಂದು. ಕೆಲಸ ಇರ್ತಾವ. ಏನ್ ಮಾಡ್ತಾರೆ? ಏನ್ ಬೇಕು? ತೆಂಗಿ ದುಡ್ಡು. ಓ ತೆಂಗಿನ ತೆಂಗಿ ಹಂಗಲ್ಲ, ನಿನ್ ಮಗನ್ ನನ್ ಮಗನ್ ಕೊಟ್ಟಿ ಮಾಡ್ತೀನಿ, ನನ್ ಜಾಗ ಬಿಡು ಅಂತ ಹೇಳಿ ಮಗನೇ ಆಗಿಲ್ಲ ಏನಕ್ಕ ಮಾತ್ ತಗೋಬೇಕಲ್ಲ. ಮಗನ್ ಬಂದ್ಮೇಲೆ ನಿನ್ ಮಗನ್ ಕೊಟ್ಟಿ ಮದ್ವೆ ಮಾಡ್ತೀನಿ, ನನ್ ಜಾಗ ಬಿಡಮ್ಮ, ಜಾಗ ಬಿಡಮ್ಮ ಕೊಡ್ತೀನಿ ಅಂದ್ರೆ ಹಾಕಿಸ್ಕೊಡಿ. ಇವಾಗ ಹಾಕ್ಬಿಡು. ಇನ್ನೇನು ಅಷ್ಟೇ, ಯಾವಾಗೋ ಬರೋದು ಕಾಯ ಬದ್ಲಿ ಬರೋದು ಕೊಡದಾಗ ಬಿಡಲ್ಲ. ಏನಪ್ಪ ಸಮಾಚಾರ? ನನ್ಗೇನ್ ಕೊಡ್ತೀಯ ಅಂತ ಕೇಳ್ತಾವಳೆ. ನಾನು ಇದ್ಕೊಂಡು ಮಗಳು ಬಂದ್ಮೇಲೆ ಮಗನ್ ಕೊಟ್ಟು ನಿನ್ ಮಗನ್ ಮದ್ವೆ ಮಾಡ್ತೀನಿ, ಜಾಗ ಬಿಡು ಅಂತ ಹೇಳಂದ್ರೆ ಹೇಳ್ತೆ. ನಡಿ ನೋಡ್ರಿ ಗದನ ನಾವ್ ಮಾಡಿದ್ಕೆ ಒಂಟನ ಕೇಳದ್ಬಿಟ್ಟು ನಾವು ಆನೆ ಒಂಟೆ ಮುಂದೆ ಕೇಳ್ತಾ ಇದೀವಿ. ಅದೆಲ್ಲ ಒದ್ದಿದ್ದು ಆಗೋಯ್ತು ಅವತ್ತೇನೆ. ಹೌದಾ? ನಮ್ಮ ಬರ್ತೀವಿ. ನೀವು ಇಲ್ಲೇ ರೀ, ನಾವು ಹೋಗ್ತೀವಿ ಅವ್ರ ಜೊತೆನೇನೆ. ಸರಿ ಬತ್ತಿ ಬಾಯ್. ನಾವು ಹುಷಾರು. ಬರ್ತಾ ಇರಿ ಹೋಗ್ತಾ ಇರಿ. ಅಜಯ್ ಹುಷಾರು ನೋಡ್ಕೊಂಡು ತಂಗಿನ. ಏನಜ್ಜಿ ತಂಗಿದೇನು ತರಕೆ ಹಾಕೋಬೇಡ. ಹೌದಾ? ಹೆಚ್ಚಾಗಿ ನೋಡ್ಕೋತೀವಿ. ಇಷ್ಟ ಹೇಳ್ದಲ್ಲ. ನಿನ್ನೆ ನಂಬಿರೋದು ನಾನು. ಅದ್ ಹೇಳ್ದ್ನಲ್ಲ, ನಿಮ್ ಮನೆಗಿನ್ನ ಹೆಚ್ಚಾಗಿದ್ರೆ ಒಪ್ಕೊ. ನಮ್ಮನೆಗಿನ ಹೆಚ್ಚಾಗಿ ನೋಡ್ಕೊಬೇಕು. ಬತ್ತಿ ತಾಯಿ. ಬಾಯ್ 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 ಬಾಯ್. ಹಾ ಬಾಯ್. ಫೋನ್ ಮಾಡ್ತೀನಿ ಹೋಗಿ. ಆಯ್ತು ಫೋನ್ ಮಾಡ್ತೀನಿ ಹೋಗಿ. ಬಾಯ್. ಬೇಕಾದ್ರೆ ಡ್ರಾಪ್ ಹಾಕ್ಸ್ಕೊಂಡೆ ಇವಾಗ ಊರಿಗೆ ಹೋಗ್ಬೇಕು. ಇರು ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು. ಪಾಪ ಒಂದು ಕಾಲೇಜ್ ಹೋಗ್ತದೆ, ನಾನು ಕಾಲೇಜ್ಗೆ ಹೋಗ್ಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ರು ಇರು ಅಂತ. ನಾನೇ ಇರಲಿಲ್ಲ. ಇವಾಗ ಹೊಡ್ಬೇಕು. ಈ ಬಸ್ ಹತ್ತಾನ ಚೆನ್ನಾಗಿರೋ ಬಸ್ ಹತ್ತಾನ. ಈ ಬಸ್ ಬೇಡ ಕಣ, ಇವು ಲೇಟ್ ಆಗ್ತವೆ. ಗ್ರೀನ್ ಬಸ್ ಹೋಗೋನಿರು, ಅದು ದೊಡ್ಡ ಬಸ್ಸು. ಇವು ಇವತ್ತಂತೂ ಹೋಗೋಣ, ನಾಳೆನೇ ಹೋಗೋದು ಇವು. ನಿದ್ದೆ ಸರಿಯಾಗಿ ಹೇಳಿದ್ರು ಕಳ್ಳಪ್ಪಿ. ಜಾಸ್ತಿ ಬಂದ್ಬಿಡ್ತಲ್ಲ ಕಾರ್ ಒಂದು ಸೆಕೆಂಡ್ ಬಿಟ್ಟೆ ಫೋರಿಗೆ ಅಡಿಕೆ ನಿದ್ದೆ. ಅಪ್ಪ ಗೈಸ್, ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿನ ನೋಡ್ಬೇಕಲ್ಲಿ ಬಸ್ಸು ಮೆಟ್ರೋನ ಅಂತ. ನಾನು ಡಿಸೈಡ್ ಮಾಡಿ ಹೋಗ್ಬೇಕು. ಮಕ್ಳಿ ಬಂದ ಹಳೆಯ ಅಣ್ಣಂಗೆ ರಿಚ್ ಕಿಡ್ಗೆ ಬಾಯ್. ಗೈಸ್ ಮಕ್ಳು ಇಳ್ಕೊಂತಾನೆ ಅಣ್ಣ. ನಾನು ಇನ್ನೂ ನಮ್ಮೊಳಗೆ ಹೋಗ್ಬೇಕು. ಇಲ್ಲಿಂದ ತಿರ್ಗಾ ಅರ್ಧ ಮುಖ ಗಂಟೆ ಆಗ್ತದೆ. ಯಾಕಲ್ಲಿ ಹೇಳ್ಕೊಂಬಿಟ್ಟೆ? ಇಲ್ಲೇ ನಿಲ್ಸ್ಬಿಟ್ರ ಬಂದ ಅವನು.
ಇವರೇನಾ ಅವರೇನಾ ಅದೇ ನಾವು ಬಾಯ್ ಬಾಯ್ ಗೈಸ್ ಹೊಲ್ಟ ಗೈಸ್ ಹೋಗ್ಬೇಕು ಕಿರಣ ನಾನು ಮನೆಗೆ ಹೋಗ್ತೀನಿ ರೀ ಬ್ಯಾಕ್ ಟು ಮ್ಯಾಲ ಮತ್ತೆ ಎಳೆ ಪಾಪ ತಗೊಂಡಿದ್ದಿ ಕಾಡು ಪಾಪನ ಯಾಕೆ ಅಂಟಾಕೊಂಡದೆ ನೋಡು ಚಿಕ್ಕ ಪಾಪ ಮಾರೆ ತೊಳಿಯಲ್ಲ 2 ಸಲ ಮಕ್ಕ ತೊಳಿಲಿ ಅಂತತಿ ಬೆಳಗದಲ್ಲ ಒಂದ್ರ ಮಟ್ಟ ಗೈಸ್ ಮನೆಗೆ ಬಂದೆ ನಮ್ಮ ಅಪ್ಪ ನಮ್ಮ ಹನುಮಕ್ಕನ ಕರ್ಕೊಂಡು ಹಾಸ್ಪಿಟಲ್ ಬಂದಿದ್ದೆ ನಮ್ಮ ಅಮ್ಮಕ್ಕಂಗೆ ಹುಷಾರಿಲ್ಲ ಬಂದೆ ನಮ್ಮ ಅಪ್ಪ ಬರ್ಲಿರಿ ಎಲ್ಲರನ್ನ ಗುಡ್ಡೆ ಹಾಕೊಂಡು ರಿವ್ಯೂ ತಿಳ್ಕೊಳ್ಳೋಣ ಅಮ್ಮ ಏನದಮ್ಮ ಊಟ ಎಲ್ಗೆ ತಗೊಬಿಟ್ಟಪ್ಪ ಹೇಳಿದ ಮನೆಗೆ ಹೋಗ್ಬಿಟ್ಟು ಬಂದೆ ಅವ್ರು ಎಲ್ಲರೂ ಅಂದ್ರೆ ಇವತ್ತು ಎಲ್ಲ ಒಂದ್ ಕಡೆ ನಿಮಿಷ ಕೊಡ್ತಾವ್ರು ಇರಪ್ಪ ಅಂತ ಇರಿವೆ ನಾನು ಇರಲ್ಲ ಕಾಲೇಜ್ ಹೋಗ್ಬೇಕು ನಾಳೆಗೆ ಅಂತ ಬಂದೆ ಪಾಪ ಕಿರಣ್ ಅಟೆಂಡೆನ್ಸ್ ಹೋಗ್ತದೆ ನಾನು ಓದ್ತೀನಿ ನಾಳೆಯಿಂದ ಅದಕ್ಕೆ ಬಂದ್ಬಿಡ್ನಪ್ಪ ಇನ್ನು 4:30 ಬಿಟ್ಟೆ ಗೈಸ್ 4:30 ಬಿಟ್ಟೆ 7:30 ಮನೆಗೆ ಬಂದಿದ್ದೀನಿ 3 ಅವರು ಕಾರಲ್ಲಿ 2 ಅವರು ಅದು ಪೀಸ್ ಅನಿಸ್ತು ಬಟ್ ಬಸ್ ಚೇಂಜ್ ಮಾಡ್ಬೇಕು ಟೈಮ್ ಹೊರಟಾಯ್ತು ಅಲ್ಲಿ ಎಲೆಕ್ಟ್ರಿಸಿಟಿ ಎತ್ಬಿಟ್ರೆ ಡೈರೆಕ್ಟ್ ನೆನ್ಮಲ್ಲು ಸಿಕ್ಬಿಡ್ತು ನೈಸ್ ರೋಡಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ ಒಂದು 2 ಸ್ಟಾಪ್ ಅಷ್ಟೇ ಮಾದವಾರದಿಂದ ಸ್ಟಾಪ್ ಕೊಡ್ಕೊಂಡು ಅಷ್ಟೇ ಪರವಾಗಿಲ್ಲ ಬಸ್ಸಲ್ಲಿ ಮ್ಯಾನೇಜ್ ಮಾಡ್ಬೋದು 110 ರೂಪಾಯಿ ಅಷ್ಟೇ ಟಿಕೆಟು ಎಲ್ಲಿಗೆ ಅವ್ರ ಮನೆಯಿಂದ ಹತ್ತಿ ಬೆಲೆಯಿಂದ ನೆಲ್ಮಲಕ್ಕೆ 110 ರೂಪಾಯಿ ಬಂದಿದ್ದೀನಿ ಹೌದಾ ಅಷ್ಟೇ ನೋಡಿ ಕಾರ್ ಓವರ್ 2,000 ರೂಪಾಯಿ ಆರಾಮಾಗಿ 500 ರೂಪಾಯಿ ಹೋಗ್ಬೋದು ಕಣಮ್ಮ 500 ರೂಪಾಯಿ ಹೋಗ್ಬೋದು 3 ಜನ ನಾವು 3 ಜನ 500 ರೂಪಾಯಿ ಬರ್ಬೋದು ಹಬ್ಬ ಆದ್ರೆ 250 ರೂಪಾಯಿ 220 ರೂಪಾಯಿ ಹೋಗ್ಬರ್ಬೋದು ಹಿಂಗದೇ ಕತೆ ಮಗಳು ಮನೆ ಪರಿಸ್ಥಿತಿ ಹೋಗಿರೋ ಹೋಗ್ಬಿಡೋದು 120 ರೂಪಾಯಿ ರೆಡಿ ಮಾಡ್ಕೋ ಎಲ್ಗೆ ತಗೋಗ್ಲಿ ಹತ್ಕೊಂಡು ತಗೊಂಡಾಗೆಲ್ಲ ನಮ್ಮನ್ನ ನಿಲ್ಸ್ಬಿಡ್ಲಿ ಹತ್ತಿ ಬೆಲೆಯಿಂದ ಎಷ್ಟು ಕಿಲೋಮೀಟರ್ ಹತ್ತಿ ಬೆಲೆಯಿಂದ 3-4 ಕಿಲೋಮೀಟರ್ ನನ್ನ ಮಗ ಡೈರೆಕ್ಟ್ ಅಲ್ಲಿಗೆ ಬರ್ತಾವ ಡೈರೆಕ್ಟ್ ಅಷ್ಟೇ ನೆಲಮಂಗಲದಿಂದ ಒಂದು ಎಲೆಕ್ಟ್ರಿಸಿಟಿ ಸಿಕ್ಬಿಡ್ತು ಅಂದ್ರೆ ಅಲ್ಲಿಗೆ ಹೋಗ್ತೀಯಾ ಇಲ್ಲಾಂದ್ರೆ ಮಾದವಾರ ಚೇಂಜ್ ಮಾಡ್ಬೇಕು ಗೈಸ್ ಅಷ್ಟೇ ಇವತ್ತೇನಿಲ್ಲ ಇವಾಗನ ಇಲ್ಲೇ ಎಂಡ್ ಮಾಡೋಣ ಮನೆಯೆಲ್ಲ ಬಿಕ್ಕೊಂತದೆ ನಮ್ಮ ಅಪ್ಪನ ಅಮ್ಮನಿಲ್ಲ ಮನೆ ಪೂರ್ತಿ ಖಾಲಿ ಅಪ್ಪ ಆಸ್ಪತ್ರೆಯಿಂದ ಬಂದು ಆಚೆ ಕೂತವ್ರೆ ಮಾತಾಡಿಸಿ ಅವ್ರ ಹತ್ರ ಆನ್ಸರ್ ತಗೊಳ್ಳೋಂಥ ಪರಿಸ್ಥಿತಿ ಇರಲಿಲ್ಲ ಇವತ್ತಾನೆ ಹೋಗೋರೆ ಅದಕ್ಕೆ ಇವಳಾಗ ಇಲ್ಲೇ ಎಂಡ್ ಮಾಡೋಣ ಮುಂದೆ ಏನು ಮಾಡ್ತೀವಿ ಅನ್ನೋದನ್ನ ನೀವು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರಿ ನಾನು ಕ್ಯೂರಿಯಸ್ ಆಗಿ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಏನು ಮಾಡ್ತೀನಿ ಅಂತ ನನ್ನ ಥರಲ್ಲೂ ಇಲ್ಲ ನಿಮ್ಮ ಥರಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ ಒಟ್ಟಾಗಿ ಏನೋ ಒಂದು ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡೋ ಮಾತ್ರ ನೋಡ್ಕೋಬೇಡ್ರಿ ನನ್ನ ತಂಗಿ ಅಂತ ಖುಷಿಯಾಗಿರ್ತಾಳೆ ನೋಡಿರ್ತೀರ ವೀಡಿಯೋಗಳೆಲ್ಲ ಮದುವೆಲ್ಲ ಹೆಂಗಾಯ್ತು ಮತ್ತು ಅಲ್ಲೆಲ್ಲ ಮನೆ ಕಡೆಯಲ್ಲ ಹೆಂಗಾಯ್ತು ಅಂತ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಮದುವೆ ಎಲ್ಲ ಚೆನ್ನಾಗಾಯ್ತು ಇವತ್ತಿಗೆ ಕಂಪ್ಲೀಟ್ ಆಯಿತು ನನ್ನ ತಂಗಿ ಅವ್ರು ಸೇರ್ಬೇಕಾಗಿ ಮನೆ ಸೇರಾಯಿತು ಇನ್ನು ನಾವು ಮುಂದಿನ ಕೆಲಸ ನೋಡ್ಬೇಕು ನನ್ನ ಕೆಲಸ ಏನೇನು ಎತ್ತ ಅಂತ ಒಂದೊಂದೇ ನೋಡ್ಕೊಂಡು ಹೋಗ್ತೀರ ಅಷ್ಟೇ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ ಟಾಟಾ ಬೈ ಬಾಯ್